22 ವರ್ಷದಿಂದ 40 ಲಕ್ಷಕ್ಕಿಂತ ಜಾಸ್ತಿ ಗಾಡಿ ಸೇಲ್ ಆಗಿದೆ. ಇದು ಯಾವ ಕಾರ್ ಅಂತ ನಿಮಗೆ ಗೊತ್ತಾ? ನೋಡೋಣ ಬನ್ನಿ. ಇವತ್ತು ನಮ್ಮ ಹತ್ರ ಇದೆ ಹೊಸ ಮಾರುತಿ ಆಲ್ಟೋ K10. ಆಲ್ಟೋ 800 ಕೂಡ ಸಿಗುತ್ತೆ. ಇದು ಹೊಸ K10. ಈ ಕಾರ್ ಹೇಗಿದೆ ಡೀಟೇಲ್ಡ್ ಆಗಿ ನೋಡೋಣ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಕಾಂತ್. ನಿಮಗೆ ಗೊತ್ತಿರಂಗೆ ಮೇಜರ್ ವ್ಯತ್ಯಾಸ 800ಗೂ K10 ಇರೋದು ಈ ಎಂಜಿನ್. ಇದೊಂದು K ಸೀರೀಸ್ 1 ಲೀಟರ್ ಡ್ಯೂಯಲ್ ಜೆಟ್ ಡ್ಯೂಯಲ್ VVT ಎಂಜಿನ್. ನಿಮಗೆ 66.6 PS ಔಟ್ಪುಟ್ ಹಾಗೂ 89 ನ್ಯೂಟನ್ ಮೀಟರ್ ಪೀಕ್ ಟಾಕ್ ಜೊತೆ ಬರುತ್ತೆ. AMT ಟ್ರಾನ್ಸ್ಮಿಷನ್ ಜೊತೆ ಆಫರ್ ಮಾಡ್ತಾ ಇದ್ದಾರೆ ಮಾರುತಿಯವರು. AGS ಅಂತ ಕರೀತಾರೆ. ನಮ್ಮ ಹತ್ರ ಇರೋದು ಇವಾಗ AGS ಮ್ಯಾನ್ಯುಯಲ್ ಕೂಡ ಆಮೇಲೆ ಓಡಿಸ್ತೀವಿ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಜೊತೆ. ಈ ಎಂಜಿನ್ ಹೇಗಿದೆ, ನ್ಯೂ ಜನರೇಷನ್ ಹಾಗೂ ಓವರ್ ಆಲ್ ಕಾರ್ ಹೇಗಿದೆ ಕಂಪ್ಲೀಟಾಗಿ ನೋಡೋಣ. ಈಗ ಎಕ್ಸ್ಟೀರಿಯರ್ ಡಿಸೈನಲ್ಲಿ ಏನು ಬದಲಾವಣೆ ಬಂದಿದೆ ನೋಡೋಣ. ನಿಮಗೆ ಫ್ರೆಶ್ ಬಾನೆಟ್ ಶೇಪ್, ಸ್ಕೂಪ್, ಹಾಗೆಯೇ ಮೇಲ್ಗಡೆ ಒಂದು ಕಂಪ್ಲೀಟ್ ಬಾಡಿ ಕಲರ್ಡ್ ಪೀಸ್ ಬರುತ್ತೆ ವಿತ್ ಸುಜುಕಿ ಲೋಗೋ. ಹೊಸ ಹೆಡ್ಲೈಟ್ಸ್ ತುಂಬ ಚೆನ್ನಾಗಿದೆ, ಸ್ಲೀಕ್ ಆಗಿದೆ. ನಿಮಗೆ ಹನಿಕೋಮ್ ಡಿಸೈನ್ ಥೀಮ್ ಇಟ್ಕೊಂಡಿದ್ದಾರೆ ಈ ಗಾಡೀಲಿ. ಸೊ ನಿಮಗೆ ಹನಿಕೋಮ್ ಗ್ರಿಲ್ ಬರುತ್ತೆ. ಆಮೇಲೆ ಓವರ್ ಆಲ್ ನೋಡೋಕ್ಕೆ ಈ ಕೆಳಗಡೆ ಒಂದು ಕ್ರೆವೆಸ್ ಥರ ಏನು ಕೊಟ್ಟಿದ್ದಾರೆ ಅದು ಕೂಡ ಚೆನ್ನಾಗಿದೆ. ಕೆಳಗಡೆ ಲಿಪ್ಪು ಕೂಡ ಚೆನ್ನಾಗಿದೆ. ಸ್ವಲ್ಪ ಸ್ಲೀಕ್ ಜೊತೆಲೇ ಶಾರ್ಪರ್ ಲೈನ್ಸ್ ಕೂಡ ಇದೆ. ಈಗ ಸೈಡಿಗೆ ನೋಡೋಕ್ಕೆ ಬಂದರೆ ನಿಮಗೆ ಆಲ್ಮೋಸ್ಟ್ ಆ ಹಳೆ ಪ್ರಪೋರ್ಷನ್ ಬರುತ್ತೆ. ಒಂಚೂರು ಹೈಟ್ ಜಾಸ್ತಿ ಆದಂಗೆ ಕಾಣುತ್ತೆ. ಡೈಮೆನ್ಷನ್ಸ್ ಮಾತಾಡೋಕ್ಕೆ ಬಂದರೆ ನಿಮಗೊಂದು 3.5 ಮೀಟರ್ ಲಾಂಗ್ ಕಾರ್, 1.5 ವೈಡ್, 1.5 ಹೈಟ್ ಕೂಡ ಬರುತ್ತೆ. ಮುಂದೆ ನಿಮಗೆ ಓವರ್ ಹ್ಯಾಂಗ್ಸ್ ಎಲ್ಲ ತುಂಬ ಕಮ್ಮಿ ಇದೆ. ವೀಲ್ ಆದಷ್ಟು ಮುಂದೆ ಇದೆ. ನಿಮಗೆ ಒಂದು R13 ಸ್ಟೀಲ್ ರಿಮ್ ಜೊತೆ ಹಬ್ ಕ್ಯಾಪ್ಸ್ ಥರ ಬರುತ್ತೆ. JK ಟೈರ್ ವೀಲ್ಸ್ ಬರುತ್ತೆ. 145/80 ಸೆಕ್ಷನ್. ಹಿಂದೆ ಬರ್ತಿದ್ದಂಗೆ ಮಿರರ್ಸ್ ನೋಡಿದ್ರೆ ನಿಮಗೆ ಬಾಡಿ ಕಲರ್ಡ್ ಮಿರರ್ ಬರಲ್ಲ. ಇದೊಂದು ಟಾಪ್ ಆ್ಯಂಡ್ ವೇರಿಯಂಟ್, ಬಟ್ ಇದರಲ್ಲೂ ನಿಮಗೆ ಬಾಡಿ ಕಲರ್ಡ್ ಮಿರರ್ಸ್ ಬರಲ್ಲ. ಆದರೆ ಬಾಡಿ ಕಲರ್ಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ತುಂಬ ಸಿಂಪಲ್ ಆಗಿದೆ. ಸೊ ಓವರ್ ಆಲ್ ಡಿಸೈನ್ ನೀವು ನೋಡೋಕೆ ಬಂದರೆ ಮೇಲ್ಗಡೆ ಕೂಡ ಸ್ವಲ್ಪ ಕಾಂಟೋರ್ಸ್ ಕೊಟ್ಟಿದ್ದಾರೆ ರೂಫಿಗೆ. ಒಂದು ರಿಜಿಡಿಟಿ ಚೆನ್ನಾಗಿರುತ್ತೆ ಫಾರ್ ಬೆಟರ್ ಸೇಫ್ಟಿ ಬಗ್ಗೆನೂ ಮಾತಾಡ್ತೀನಿ ಏನೇನು ಫೀಚರ್ಸ್ ಇದೆ ಅಂತ. ಹಿಂದೆನೂ ಡೋರ್ ಸ್ವಲ್ಪ ದೊಡ್ಡದಾಗಿದೆ. ಹೈಟು ಕೂಡ ಹೇಳಿದ್ನಲ್ಲ ಚೂರು ಜಾಸ್ತಿ ಆಗಿದೆ. ಹಿಂದೆ ಓವರ್ ಹ್ಯಾಂಗ್ನು ಶಾರ್ಟ್ ಇದೆ. ನಿಮಗೆ ಸೇಮ್ ವೀಲ್ ಸೆಟಪ್ ಬರುತ್ತೆ. ವೀಲ್ಸ್ ಈ ಕ್ಯಾಪ್ಸ್ ಏನಿದೆ ಅದರಲ್ಲೂ ಕೂಡ ಹನಿಕೋಮ್ ಎಫೆಕ್ಟ್ ಒಂದು ಸ್ವಲ್ಪ ಇದೆ, ಬಟ್ ಅದು ಹತ್ತಿರ ಬಂದರೆ ಮಾತ್ರ ಕಾಣುತ್ತೆ. ಹಿಂದೆ ನೋಡೋಕೆ ಬಂದರೆ ನಿಮಗೆ ಆದಷ್ಟು ಆ ಹಳೆ ಆಲ್ಟೋ ಡಿಸೈನ್ ರಿಟೈನ್ ಮಾಡೋಕ್ಕೆ ಬಂದಿದ್ದಾರೆ. ಬಟ್ ಒಂಚೂರು ಆ ಸೆಲೆರಿಯೋದು ಇನ್ಸ್ಪಿರೇಷನ್ಸ್ ಇದೆ ಇದರಲ್ಲಿ. ಒಂಚೂರು ಸ್ಕ್ವೇರಿಶ್ ಟೈಲ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ ಎರಡು ಕಡೆ. ಆಲ್ಟೋ ಬ್ಯಾಜಿಂಗ್ ವಿತ್ K10. ನಿಮ್ಗೆ ಆಲ್ಟೋ 800ಅಲ್ಲಿ 800 ಬ್ಯಾಜಿಂಗ್ ಬರುತ್ತೆ. ನಿಮ್ಗೆ ಇಲ್ಲಿ ಬಟನ್ಸ್ ಎಲ್ಲ ಏನೂ ಇಲ್ಲ. ಕೀ ಹಾಕ್ಬಿಟ್ಟೆ ಓಪನ್ ಮಾಡಬೇಕು. ಅದೊಂದು ಹಾಗೇ ಇದೆ. 2 ಸೆನ್ಸರ್ ಬರುತ್ತೆ ಇಲ್ಲಿ. ಅದು ಕೂಡ ಬಾಡಿ ಕಲರ್ ನೀಟಾಗಿ ಇಂಟಿಗ್ರೇಟ್ ಆಗಿದೆ. ನಿಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಬರಲ್ಲ. ಓವರ್ ಆಲ್ ಹಿಂದಿನ ಡಿಸೈನ್ ತುಂಬ ಸಿಂಪಲ್ ಆಗಿದೆ. ವೈಪರ್ ಮಿಸ್ಸಿಂಗ್ ಇದೆ, ಡಿಫಾಗರ್ ಮಿಸ್ಸಿಂಗ್ ಇದೆ, ಆ್ಯಂಟೆನಾ ಮುಂದೆ ಬರುತ್ತೆ. ಸೊ ಹೇಳಕ್ಕೆ ಬಂದರೆ ವೆರಿ ಸಿಂಪಲ್, ವೆರಿ ನೀಟ್, ಕ್ಲೀನ್ ಲುಕಿಂಗ್ ಕಾರ್ ಅಂತ ಹೇಳ್ಬೋದು. ನಿಮಗೇನನ್ಸುತ್ತೆ ಈ ಕಾರ್ ನೋಡೋಕ್ಕೆ ಹೇಗಿದೆ ಕೆಳಗಡೆ ಕಾಮೆಂಟ್ಸಲ್ಲಿ ಹಾಕಿ. ಈಗ ಇಂಟೀರಿಯರ್ಸಲ್ಲಿ ಸ್ಪೇಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಹಳೆ ಆಲ್ಟೋಗಿಂತ ಅಂತ ಹೇಳ್ತಾರೆ. ಅದು ನಿಜನಾ? ಹೇಗಿದೆ ಇಂಟೀರಿಯರ್ ಕ್ವಾಲಿಟಿ ಎಲ್ಲ ನೋಡೋಣ ಬನ್ನಿ. ಇದು ರಿಮೋಟ್ ಕೀ ಜೊತೆ ಬರುತ್ತೆ. ಜೊತೆಯಲ್ಲೇ ನಾವು ಓಡಿಸ್ತಾ ಇರೋದು ಇವತ್ತು VXI ಪ್ಲಸ್ ವೇರಿಯಂಟ್. ನಿಮಗೆ ಸ್ಟ್ಯಾಂಡರ್ಡ್ ಅಂತ ಒಂದು ವೇರಿಯಂಟ್ ಬರುತ್ತೆ, ಬೇಸಿಕ್. ಅದಾದಮೇಲೆ LXI, ಅದಾದಮೇಲೆ VXI, ಆಮೇಲೆ ಈ VXI ಪ್ಲಸ್ ಬರುತ್ತೆ. ಈಗ ಹೇಗಿದೆ ಇಂಟೀರಿಯರ್ಸ್ ಎಲ್ಲ ಹೇಳ್ತೀನಿ ಒಂದೊಂದೇ. ಸ್ವಲ್ಪ AC ಆನ್ ಮಾಡ್ಕೋತೀನಿ. ಸಖತ್ ಸೆಕೆ ಇದೆ, ಕೊಚ್ಚಿ ಹ್ಯೂಮಿಡ್ ಇದ್ದೇ ಇದೆ. ಸೊ ಶುರು ಮಾಡೋದಾದರೆ ನಿಮಗೆ ಎಲ್ಲ ಕಡೆ ಹಾರ್ಡ್ ಪ್ಲಾಸ್ಟಿಕ್ಸ್ ಬರುತ್ತೆ. ಸಾಫ್ಟ್ ಟಚ್ ಎಲಿಮೆಂಟ್ಸ್ ಎಲ್ಲೂ ಬರಲ್ಲ. ಇದು ಎಂಟ್ರಿ ಲೆವೆಲ್ ಕಾರ್. ಅದಕ್ಕೋಸ್ಕರ ನಿಮ್ಗೆ ಇಲ್ಲೊಂದು ಡ್ಯಾಶ್ ಬೋರ್ಡ್ ಬರುತ್ತೆ, ಪ್ರಿಟಿ ಬಿಗ್. ವೆಂಟ್ಸ್ ನೀವು ಬೇರೆ ಮಾರುತೀಸಲ್ಲೆಲ್ಲ ಏನು ನೋಡ್ತೀರಾ ಅದೇ ಸ್ಟೈಲಲ್ಲಿದೆ. ವಿತ್ 1 ಕ್ರೋಮ್ ಇನ್ಸರ್ಟ್ ಕೂಡ ಇದೆ, ಬ್ರಷ್ಡ್ ಅಲ್ಯೂಮಿನಿಯಂ ಫಿನಿಶ್ ಜೊತೆ. ಸೆಂಟರಲ್ಲಿ ನಿಮಗೆ 2 AC ವೆಂಟ್ಸ್ ಬರುತ್ತೆ ವಿಚ್ ಲುಕ್ಸ್ ವೆರಿ ಬೇಸಿಕ್. ಇಲ್ಲೊಂದು ಕಾಂಟೋರ್ ಕೂಡ ಇದೆ ದಟ್ ಆ್ಯಡ್ಸ್ ಬಿಟ್ ಮೋರ್ ಪರ್ಸ್ಪೆಕ್ಟಿವ್ ಓವರ್ ಆಲ್ ಡ್ಯಾಶ್ ಬೋರ್ಡಿಗೆ. ಜೊತೆಯಲ್ಲೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮಾತಾಡೋಕೆ ಬಂದರೆ ಈಗ ಕಂಪ್ಲೀಟ್ಲಿ ಡಿಜಿಟಲ್. ನಿಮಗೆ ಸೆಂಟ್ರಲ್ಲಿ ಡಿಜಿಟಲ್ ನಂಬರ್ಸ್ ಬರುತ್ತೆ. ಕೆಳಗಡೆ ಒಂದು ಸಣ್ಣ ಸ್ಕ್ರೀನ್ ಇದೆ. ಅದರಲ್ಲಿ ನಿಮಗೆ ಫ್ಯೂಯಲ್ ಹಾಗೂ ಯಾವ ಗೇರಲ್ಲಿದೆ, ಜೊತೆಯಲ್ಲೇ ಓಡೋ ಹಾಗೂ ಟ್ರಿಪ್ ಮೀಟರ್ಸ್ ಎಲ್ಲ ಬರುತ್ತೆ. ನಿಮಗೆ ಟ್ಯಾಕೋಮೀಟರ್ ಇದರಲ್ಲಿ ಬರಲ್ಲ. ಜೊತೆಯಲ್ಲೇ ಬೇಸಿಕ್ ಇನ್ಫಾರ್ಮೇಷನ್ ಎಷ್ಟು ಬೇಕು ಅಷ್ಟು ಮಾತ್ರ ಕಾಂಪ್ಯಾಕ್ಟ್ ಆಗಿದೆ. ಬಟ್
ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದರೆ ಒಂದು 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಮಾರುತಿಯವರ ಸ್ಮಾರ್ಟ್ ಪ್ಲೇ ಜೊತೆ. ನಿಮ್ಗೆ ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ ಎಲ್ಲ ಬರುತ್ತೆ, ಪ್ಲಗ್-ಇನ್ ಮಾಡ್ಬೋದು, ಹಾಗೆಯೇ ನ್ಯಾವಿಗೇಷನ್ ಅದು ಇದು ಎಲ್ಲ ಯೂಸ್ ಮಾಡ್ಬೋದು, ಹಲವಾರು ಇನ್ಫಾರ್ಮೇಷನ್ ಸಿಗುತ್ತೆ. ಫಸ್ಟ್ ಟೈಮ್ ಈ ಸೆಗ್ಮೆಂಟಿನ ಕಾರಲ್ಲಿ ನಿಮಗೆ 4 ಸ್ಪೀಕರ್ಸ್ ಬರುತ್ತೆ. ಸೊ 4 ಡೋರಲ್ಲೂ ಒಂದೊಂದು ಸ್ಪೀಕರ್ ಬರುತ್ತೆ, ಇಲ್ಲಾಂದರೆ ಯೂಶಲಿ 2 ಸ್ಪೀಕರ್ ಇರುತ್ತೆ. ಅಗೇನ್ ಇದು ಹೈಯರ್ ಎಂಡ್ ವೇರಿಯಂಟಲ್ಲಿ ಮಾತ್ರ, ಒಂದು ವೇರಿಯಂಟ್ ಕಮ್ಮಿ ಹೋಗ್ತಿದ್ದಂಗೆ ನಿಮಗೆ 2 ಸ್ಪೀಕರ್ ಸಿಗೋದು. ಆಮೇಲೆ ಈ ಟಚ್ ಸ್ಕ್ರೀನ್ ಇಂಟರ್ಫೇಸ್ ಕೂಡ ಸಿಗಲ್ಲ, ಅದರಲ್ಲಿ ನಿಮಗೆ ಓಲ್ಡ್ ಸ್ಟೈಲ್ 2DIN ಆಡಿಯೋ ಸಿಸ್ಟಮ್ ಬರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂದರೆ ಮುಂದೆ ಪವರ್ ವಿಂಡೋಸ್ ಬರುತ್ತೆ, ಹಿಂದೆ ಪವರ್ ವಿಂಡೋಸ್ ಬರಲ್ಲ. ಆದರೆ ಸ್ವಿಚ್ ಪ್ಲೇಸ್ಮೆಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೆಳಗಡೆನೇ ಬರುತ್ತೆ, ಸ್ವಿಚಸ್ಸು ಎರಡರದ್ದು ಆಟೋಮ್ಯಾಟಿಕ್ ಇಲ್ಲ ಇದರಲ್ಲಿ. ಸೊ ಹಜಾರ್ಡ್ ಲೈಟ್ ಪಕ್ಕದಲ್ಲಿ 2 ಸ್ವಿಚ್ ಬರುತ್ತೆ, ಡೋರ್ ಪ್ಯಾಡಲ್ಲಿ ಏನು ಸ್ವಿಚಸ್ ನಿಮಗೆ ಬರಲ್ಲ. ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಒಳಗಡೆ ಒಂದು ಸ್ಟಿಕ್ ಇರುತ್ತೆ, ಅದ್ರ ಥ್ರೂ ಅಡ್ಜಸ್ಟ್ ಮಾಡಬೇಕು. ನಿಮಗೆ ಒಳಗಡೆಯಿಂದ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಎಲೆಕ್ಟ್ರಿಕ್ಲಿ. ನಿಮಗೆ ಮ್ಯಾನ್ಯುಯಲ್ ಡಿಮ್ಮಿಂಗ್ ಮಿರರು ಕೂಡ ಬರಲ್ಲ, ಅದೊಂದು ಫೀಚರ್ ಆ್ಯಡ್ ಮಾಡ್ಬೋದಿತ್ತು, ಅದರಿಂದ ಏನು ತುಂಬ ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ ಅಂತ ನಂಗೆ ಅನ್ಸಲ್ಲ. ಸೊ ಬೇಸಿಕ್ ಲೈಟ್ಸ್ ಎಲ್ಲ ಇದೆ. ಅದು ಬಿಟ್ಟರೆ ಸೀಟ್ಸ್ ನೋಡೋಕೆ ಬಂದರೆ ಸಿಂಗಲ್ ಪೀಸ್ ಯೂನಿಟ್ ಬರುತ್ತೆ, ಹೆಡ್ ರೆಸ್ಟ್ ಕೂಡ ಒಂದೇ ಫಿಕ್ಸ್ಡ್ ಸೀಟಲ್ಲಿ ಬರುತ್ತೆ. ಇಲ್ಲಿ ಆ ಹನಿಕೋಮ್ ಎಲಿಮೆಂಟ್ ಇದೆ, ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್, ಸಿಂಪಲ್ ಆಗಿದೆ, ಯೆಟ್ ಲುಕ್ಸ್ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಬೇರೆ ಎಲಿಮೆಂಟ್ಸಿಗೆ ಮಾತಾಡೋಕ್ಕೆ ಬಂದರೆ ನಿಮ್ಗೆ ಇಲ್ಲೊಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ, ಜೊತೆಯಲ್ಲೇ ಒಂದು USB ಹಾಗೂ ಒಂದು 3.5 mm ಜಾಕ್ ಬರುತ್ತೆ. 2 ಡೋರ್ಸಲ್ಲೂ ಒಂದೊಂದು ಬಾಟ್ಲ್ ಇಡ್ಬೋದು, 1 ಲೀಟರ್ ಬಾಟ್ಲ್, ಆಮೇಲೆ ಒಂಚೂರು ಸ್ಟೋರೇಜ್ ಕೂಡ ಸಿಗುತ್ತೆ ಎಕ್ಸ್ಟ್ರಾ. ಈಗ ಓವರಾಲ್ ಸೀಟ್ ಕಂಫರ್ಟ್ ಮಾತಾಡೋಕ್ಕೆ ಬಂದರೆ ನಿಮಗೆ ಟಿಲ್ಟ್ ಅಥವಾ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಬರಲ್ಲ. ಬಟ್ ಈ ಸೆಟಪ್ ಏನಿದೆ ಪ್ರಿಟಿ ಗುಡ್. ನಾನು 5'10" ಇದ್ದೀನಿ, ಸೊ ಕರೆಕ್ಟಾಗಿ ಕೂತ್ಕೊಂಡ್ರೆ ನಂಗೆ ಇಲ್ಲಿ 10ಕ್ಕೂ ಇಳಿಯೋಕ್ಕೂ ಈಸಿ ಆಗುತ್ತೆ, ತುಂಬ ಕೆಳಗಡೆ ಇಲ್ಲ, ಆಮೇಲೆ ರೀಚ್ ಆಗೋಕ್ಕೂ ಕರೆಕ್ಟಾಗಿ ಸಿಗುತ್ತೆ. ಫಸ್ಟ್ ಟೈಮ್ ಈ ಸೆಗ್ಮೆಂಟಲ್ಲಿ ನಿಮ್ಗೆ ಅಗೇನ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ, ವಿತ್ ಕಾಲ್ ಡಿಸ್ಕನೆಕ್ಟ್ ಹಾಗೂ ವಾಯ್ಸ್ ರೆಕಗ್ನಿಷನ್ ಕೂಡ ಬರುತ್ತೆ. ವಾಯ್ಸ್ ರೆಕಗ್ನಿಷನ್ ಆನ್ ಆಯಿತು, ಸೊ ಇವಾಗ ನಾನೇನೇ ಹೇಳಿದ್ರು ಇಟ್ ವಿಲ್ ರೆಕಗ್ನೈಸ್. ಗೂಗಲ್ ಜೊತೆ ಇಂಟಿಗ್ರೇಟ್ ಆಗಿದೆ ಇದೇ ಥರ. ಸೊ ನ್ಯಾವಿಗೇಷನ್ ಯೂಸ್ ಮಾಡೋಕ್ಕಾಗಲಿ, ವೆದರ್ ಚೆಕ್ ಮಾಡೋಕ್ಕಾಗಲಿ ಎಲ್ಲ ಯೂಸ್ ಆಗುತ್ತೆ ವಯಾ ಮಾರುತಿ ಸುಜುಕಿ ಸ್ಮಾರ್ಟ್ ಪ್ಲೇ. ಈಗ ಹಿಂದಿನ ಸೀಟ್ ಕಂಫರ್ಟ್ ಹೇಗಿದೆ ನೋಡೋಣ. ಫಸ್ಟು ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ ಫ್ರಂಟ್ ಸೀಟ್, ಹಿಂದೆ ಸೀಟಲ್ಲಿ ಏನೇನಿದೆ ನೋಡೋಣ ಬನ್ನಿ. ಇನ್ಗ್ರೆಸ್ ತುಂಬಾ ಈಸಿ, ಆರಾಮಾಗಿ ಹತ್ತಿ ಇಳಿಬೋದು. ಇದು ನನ್ನ ಹೈಟಿಗೆ ಅಡ್ಜಸ್ಟ್ ಆದಮೇಲೆ ನಾನು ಆರಾಮಾಗಿ ಕೂತ್ರೆ ನನಗೊಂದು 3ರಿಂದ 4 ಇಂಚ್ ನೀ ರೂಮ್ ಸಿಗುತ್ತೆ, ಕಾಲು ನೀಡಿ ಕೂತ್ಕೋಬೋದು, ಫುಲ್ ಫ್ಲ್ಯಾಟ್ ಇದೆ. ಹೆಡ್ ರೂಮ್ ನನಗೊಂದು 2ರಿಂದ 3 ಇಂಚ್ ಸಿಗುತ್ತೆ. ಸೊ 6 ಫೀಟ್ ಎಲ್ಲ ಇದ್ದರೆ ಆಲ್ಮೋಸ್ಟ್ ಹತ್ತತ್ರ ಹೋಗುತ್ತೆ. ಸೆಂಟರ್ ಆಮ್ರೆಸ್ಟ್ ಬರಲ್ಲ, ಆ್ಯಕ್ಚುಲಿ 5 ಸೀಟರ್ ಅಗೇನ್, ಬಟ್ ನನ್ನಂಥವರು ಕೂತಾಗ ಇಬ್ಬರು ಕೂತ್ಕೋಬೋದು ಕಂಫರ್ಟಬಲ್ ಆಗಿ, 3ನೇ ಅವ್ರು ಕೂರೋಕ್ಕೆ ತುಂಬಾ ಕಷ್ಟ. ಸ್ವಲ್ಪ ಸಣ್ಣಗಿರೋರು ಆಕಾರ 3 ಜನ ಕೂತ್ಕೋಬೋದು, ಅಥವಾ ಇಬ್ಬರು ಅಡಲ್ಟ್ಸ್ ಪ್ರಾಬಬ್ಲಿ ಚಿಕ್ಕ ಮಗು ಕೂತ್ಕೋಬೋದು. ನಿಮ್ಗೆ ಇಲ್ಲೊಂದು ಬಾಟಲ್ ಹೋಲ್ಡರ್ ಸಿಗುತ್ತೆ, ಹಿಂದ್ಗಡೆ ಚಾರ್ಜಿಂಗ್ ಸಾಕೆಟ್ಸ್ ಏನೂ ಇಲ್ಲ. ನಿಮ್ಗೊಂದು ಸೀಟ್ ಪಾಕೆಟ್ ಇಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರೋದು, ಬಟ್ ಅದು ಕೂಡ ಮಿಸ್ಸಿಂಗ್ ಇದೆ. ಲೈಟ್ ಎಲ್ಲ ಏನೂ ಇಲ್ಲ ಇಲ್ಲಿ. ಇಲ್ಲೊಂಚೂರು ಎಕ್ಸ್ಪೋಸ್ಡ್ ರಿವಿಟ್ಸ್ ಕಾಣ್ತಾ ಇದೆ, ಅದನ್ನು ಅಷ್ಟೇನು ಚೆನ್ನಾಗಿ ಅನಿಸ್ತಿಲ್ಲ. ಬಟ್ ವ್ಯೂ ಹೇಗಿದೆ ಅಂದರೆ ನಿಮಗೆ ಈವನ್ ದೋ ಹೆಡ್ ರೆಸ್ಟ್ ಫಿಕ್ಸ್ಡ್ ಆಗಿದ್ರು ಕೂಡ ಸೀಟಿಗೆ ಸ್ವಲ್ಪ ಚಿಕ್ಕದೇ ಇದೆ, ನಿಮಗೆ ವ್ಯೂ ಕಾಣುತ್ತೆ ಸುತ್ತ. ವಿಂಡೋ ಕೂಡ ಡೀಸೆಂಟ್ ಸೈಜ್ ಇದೆ. ಸೊ ಓವರ್ ಆಲ್ ಫೀಲ್ ಒಂಚೂರು ಕಂಫರ್ಟಬಲ್ ಆಗಿದೆ. ಇದೂ ಕೂಡ ಫಿಕ್ಸ್ಡ್ ಹೆಡ್ ರೆಸ್ಟ್ ಅನ್ನೋಕ್ಕಾಗಲ್ಲ, ನೆಕ್ ರೆಸ್ಟ್ ಅಷ್ಟೇ, ಫುಲ್ ಹೆಡ್ ಇದಾಗಲ್ಲ. ಒಂದು ಪಾರ್ಸೆಲ್ ಟ್ರೇ ಕೂಡ ಬರುತ್ತೆ ಹಿಂದೆ. ಸೀಟ್ ಬೆಲ್ಟ್ಸ್ ಇದೆ, ಐಸೋಫಿಕ್ಸ್ ಸೀಟ್ ಮೌಂಟ್ಸ್ ಬರಲ್ಲ. ಈಗ ಸೇಫ್ಟಿ ಬಗ್ಗೆ ಮಾತಾಡೋಕ್ಕೆ ಬಂದರೆ ನಿಮಗೆ ಮುಂದ್ಗಡೆ 2 ಏರ್ ಬ್ಯಾಗ್ಸ್ ಬರುತ್ತೆ. ಅದು ಬಿಟ್ಟರೆ EBS ABD ಅವೆಲ್ಲ ಇದೆ, ಅದನ್ನೆಲ್ಲ ಡ್ರೈವಲ್ಲಿ ಮಾತಾಡೋಣ. ಐಸೋಫಿಕ್ಸ್ ಸೀಟ್ ಮೌಂಟ್ಸ್ ಬರಲ್ಲ ಬೇಬಿ ಸೀಟ್ಸಿಗೆ. ಸೊ ಇದು ಬೇಸಿಕ್ ಕಂಫರ್ಟ್. ಆದರೆ ಒಂದು ನನಗೆ ಇನ್ನೂ ಸ್ವಲ್ಪ ಮಿಸ್ಸಿಂಗ್ ಅನ್ಸೋದು, ಈ ಸೆಗ್ಮೆಂಟ್ ಕಾರ್ಸಲ್ಲಿ ಒಂದು ಎಲೆಕ್ಟ್ರಾನಿಕ್ ಪವರ್ ವಿಂಡೋ ಕೊಟ್ಟರೆ ಅಷ್ಟೇನು ಪ್ರೈಸ್ ಡಿಫ್ರೆನ್ಸ್ ಬರುತ್ತಾ ಗೊತ್ತಿಲ್ಲ, ಬಟ್ ಹಿಂದ್ಗಡೆ ಮ್ಯಾನ್ಯುಯಲ್ ಪವರ್ ವಿಂಡೋಸ್ ಬರುತ್ತೆ. ಸೊ ನಾವೇ ರೋಲ್ ಅಪ್ ರೋಲ್ ಡೌನ್ ಮಾಡಬೇಕು. ಹಳೆ ನೆನಪುಗಳು, ಆದರೆ ಇವತ್ತಿನ ಜನ್ರೇಷನ್ಗೆ ಇವತ್ತಿನ ದಿನಕ್ಕೆ ಎಲೆಕ್ಟ್ರಿಕ್ ಪವರ್ ವಿಂಡೋಸ್ ಇದ್ದರೆ ಚೆನ್ನಾಗಿರೋದು, ಅದೊಂದು ಮಿಸ್ಸಿಂಗ್ ಇದೆ. ಈಗ ಬೂಟ್ ಸ್ಪೇಸ್ ಹೇಗಿದೆ ನೋಡೋಣ. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟು ಲಗೇಜ್ ಕ್ಯಾರಿ ಮಾಡ್ಬೋದು ತೋರಿಸ್ತೀನಿ ಬನ್ನಿ. ಈಗ ನಾ ಆಗ ಹೇಳ್ದಂಗೆ ಡಿಕ್ಕಿಲಿ ಇಲ್ಲಿ ಬಟನ್ ಇಲ್ಲ, ಸೊ ಕಾರ್ ಅನ್ಲಾಕ್ ಇದ್ರೂ ಕೂಡ ಓಪನ್ ಆಗಲ್ಲ. ಕೀ ಹಾಕ್ಬಿಟ್ಟು ತಿರುಗಿಸಿ ಓಪನ್ ಮಾಡಬೇಕು. ಕೀ ಒಂದೊಂದ್ಸತಿ ಇಲ್ಲೇ ಮರೆಯೋ ಚಾನ್ಸಸ್ಸು ಇರುತ್ತೆ. ಇದು ಪಾರ್ಸೆಲ್ ಟ್ರೇ. ಇಲ್ಲಿ 2 ಬ್ಯಾಗ್ ಇದೆ, ಒಂದು ಬ್ಯಾಕ್ ಪ್ಯಾಕ್ ಹಾಗೂ ಒಂದು ಕ್ಯಾಬಿನ್ ಲಗೇಜ್ ಇದೆ. ಸೊ ಅದೆರಡು ಇಟ್ಟರೆ
ನಮಗೆ ಸುಮಾರು ಜಾಗ ಉಳಿಯುತ್ತೆ. ಬೂಟ್ ಸ್ಪೇಸ್ ಎಷ್ಟು ಲೀಟರ್ಸ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆಮೇಲೆ ಲೋಡಿಂಗ್ ಲಿಪ್ ಆ್ಯಕ್ಚುಲಿ ಸ್ವಲ್ಪ ಹೈ ಇದೆ, ಸೊ ಏನಾದರೂ ಇಡೋಕ್ಕೆ ತೆಗಿಯೋಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಇನ್ನು ಓಪನ್ ಮಾಡ್ಕೊಂಡು ಇಡ್ಬೋದು. ಅಗೇನ್ ಈ ವಿಡ್ತು ಕೂಡ ಚೂರು ಕಮ್ಮಿ ಆಗುತ್ತೆ. ಆದರೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಈ ಸೆಗ್ಮೆಂಟಿನ ವೆಹಿಕಲ್ಗೆ ಇದು ಹಲವಾರು ಅಪ್ಡೇಟ್ಸ್ ಹಾಗೂ ಟೆಕ್ನಾಲಜಿ ಎಲ್ಲ ತೊಗೊಂಬಂದಿದೆ. ಈಗ 2 ಇಂಪಾರ್ಟೆಂಟ್ ಪಾರ್ಟ್ ಬಾಕಿ ಇದೆ, ಒಂದು ಪ್ರೈಸ್, ಇನ್ನೊಂದು ಡ್ರೈವ್. ಪ್ರೈಸ್ ಶುರು ಮಾಡ್ತೀನಿ. ಈ ಗಾಡಿ ಸ್ಟಾರ್ಟ್ ಆಗೋದು 3.99 ಲ್ಯಾಕ್ ಎಕ್ಸ್ ಶೋರೂಮ್ ಇಂಡಿಯಾ. 3.99 ಲ್ಯಾಕ್ ಇದ್ರೆ ಸ್ಟ್ಯಾಂಡರ್ಡ್ ವೇರಿಯಂಟಿಗೆ, ಅದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು ಕೂಡ ಸಿಗಲ್ಲ. ಇದು ಪ್ರಾಬಬ್ಲಿ ಕ್ಯಾಬ್ ಸೆಗ್ಮೆಂಟು, ಟ್ಯಾಕ್ಸಿ ಡ್ರೈವರ್ಸಿಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ನನಗನ್ಸೋದು ಇದು ಆ್ಯಕ್ಚುಲಿ ಮಹೀಂದ್ರ ಅವರ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇರೋದು. ಒಂದು ತುಂಬ ಬೇಸಿಕ್ ವೇರಿಯಂಟ್ದು ಪ್ರೈಸ್ ಅನೌನ್ಸ್ ಮಾಡ್ತಾರೆ, ಸೊ ಅದರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಜನದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಇದರ ಟಾಪ್ ಆ್ಯಂಡ್ ವೇರಿಯಂಟ್ ನಾವಿವತ್ತು ಓಡಿಸ್ತಾ ಇರೋದು VXi ಪ್ಲಸ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಜೊತೆ ನಿಮಗೆ 5,83,000 ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಪ್ರೈಸ್ ಹಲವಾರು ಜನ ಕೇಳ್ತಾ ಇರ್ತೀರ ಕಾಮೆಂಟ್ಸಲ್ಲಿ. ಅದಕ್ಕೆ ಬೆಂಗಳೂರಿಗೆ ವೆರಿ ಸಿಂಪಲ್, 25% ಆ್ಯಡ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಆನ್ ರೋಡ್ ಪ್ರೈಸ್ ಹತ್ತತ್ರ ಬರುತ್ತೆ. ಸೊ ಅದೊಂದು ಈಸಿ ಟ್ರಿಕ್, ಯೂಸ್ ಮಾಡಿ ನೋಡಿ. ಇದು 5.83 ಪ್ಲಸ್ 25% ನಿಮ್ಗೆ ಆನ್ ರೋಡ್ ಪ್ರೈಸ್ ಗೊತ್ತಾಗುತ್ತೆ. ಈಗ ಡ್ರೈವ್ಗೆ ಹೋಗೋಣ ಬನ್ನಿ. ಈಗ ಡ್ರೈವ್ ಶುರು ಮಾಡೋಣ. ಆಲ್ಟೋ K10 ಮೊದಲು ನಾವು ಓಡಿಸ್ತಾ ಇರೋದು AGS ಆಟೋ ಗೇರ್ ಶಿಫ್ಟ್ ಅಂತ ಕರೀತಾರೆ ಮಾರುತಿಯವರು. ಬೇಸಿಕಲಿ ಇದೊಂದು AMT ಟ್ರಾನ್ಸ್ಮಿಷನ್, ಆಟೋಮೇಟೆಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಂತ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದೆ ಮಾರುತಿಯವರು ಅವರ ಸೆಲೆರಿಯೋಲಿ. ಸೊ ಅಲ್ಲಿಂದ ಇವಾಗ ಸುಮಾರು ಕಾರ್ಗಳಿಗೆ ಬಂದಿದೆ. ಆ್ಯಂಡ್ ಮೊದಲ ಬಾರಿಗೆ ಆಲ್ಟೋ ಬ್ರ್ಯಾಂಡ್ ನೇಮ್ ಒಳಗಡೆ ಒಂದು ಆಟೋಮ್ಯಾಟಿಕ್ ಆಫರ್ ಮಾಡ್ತಾ ಇರೋದು. ಈಗ ಇದು ಹೇಗಿದೆ, ಟ್ಯೂನಿಂಗ್ ಹೇಗಿದೆ ಅದನ್ನು ನೋಡೋಣ. ಜೊತೆಯಲ್ಲೇ ಆ ಹೊಸ K ಸೀರೀಸ್, ನೆಕ್ಸ್ಟ್ ಜನರೇಷನ್ K ಸೀರೀಸ್ ಎಂಜಿನ್ ಹೇಗಿದೆ ಅದನ್ನು ಕೂಡ. ಸೊ ಇದರಲ್ಲೊಂದು ಡ್ಯುಯಲ್ ಜೆಟ್ ಡ್ಯುಯಲ್ VVT 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ಬರುತ್ತೆ. ನಿಮಗೆ ಡ್ಯುಯಲ್ ಜೆಟ್ ಅಂದರೆ ಸ್ಪ್ರೇ ಆಗುತ್ತಲ್ಲ, ಸೊ ಅದು ಜೊತೆಯಲ್ಲೇ ವೇರಿಯಬಲ್ ವ್ಯಾಲ್ವ್ ಟೈಮಿಂಗ್ ಜೊತೆ. ಸೊ ಇದೇನಾಗುತ್ತೆ ಅಂದರೆ ಇದೆಲ್ಲ ಟೆಕ್ನಾಲಜಿ ಹಲವಾರು ಎಂಜಿನ್ ಐಟರೇಷನ್ಸ್ ಹಳೆದ್ರಲ್ಲೆಲ್ಲ ಬಂದಿದೆ K ಸೀರೀಸಲ್ಲಿ. ಸೊ ಇದರಲ್ಲಿ ಏನು ಮಾಡುತ್ತೆ ಅಂದರೆ ನಿಮಗೆ ಇಟ್ ಗಿವ್ಸ್ ಯು ಅ ಮೋರ್ ಎಫಿಷಿಯಂಟ್ ಕಾರ್. ಅದರ ಅರ್ಥ ನಮಗೆ ಮೈಲೇಜ್ ಇನ್ನೂ ಜಾಸ್ತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದರ ಕ್ಲೇಮ್ಡ್ ಫ್ಯೂಲ್ ಎಫಿಷಿಯನ್ಸಿ ಇರೋದು 24.36 ಹಾಗೂ 24.66. ಸೊ ಆಟೋಮ್ಯಾಟಿಕಲಿ ಇನ್ನೂ ಜಾಸ್ತಿ ಇದೆ ಕ್ಲೇಮ್ಡು. ಸೊ ಈ ನಂಬರ್ಸು ರಿಯಲ್ ವರ್ಲ್ಡ್ ಅಲ್ಲ, ಇದು ARAI ನಂಬರ್ಸ್. ಆದರೆ ನಿಮಗೆ ಗೊತ್ತಿರೋಂಗೆ ಮಾರುತಿ ಮೈಲೇಜಿಗೆ ತುಂಬಾ ಪ್ರಸಿದ್ಧ. ಸೊ ಇದು ಒಂದು 1 ಲೀಟರ್ ಎಂಜಿನ್, ಇದೆಲ್ಲ ಟೆಕ್ನಾಲಜಿ ಇರೋದ್ರಿಂದ ಹೈಬ್ರಿಡ್ ಎಲ್ಲ ಇಲ್ಲ, ಬೇರೆ ಹೈಯರ್ ವೇರಿಯಂಟ್ಸಲ್ಲಿ ಹೈಬ್ರಿಡ್ ಬರುತ್ತೆ. ಇದರಲ್ಲಿ ನಿಮಗೆ ಮೈಲೇಜ್ ಎಷ್ಟು ಬರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಒಂದು ಫುಲ್ ಡ್ರೈವ್ ಮಾಡಬೇಕು. ಬಟ್ ಕ್ಲೇಮ್ಡ್ ನಂಬರ್ಸಿಗೆ ಹತ್ತತ್ರ ಹೇಳಬೇಕು ಅಂದ್ರೂ ನಮಗೊಂದು 18ರಿಂದ 20 ಕಿಲೋಮೀಟ್ರಿಗಂತೂ ಮೋಸ ಇಲ್ವೇ ಇಲ್ಲ. ಸೊ ಈ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಹೇಗಿದೆ ಅದನ್ನು ನೋಡೋಣ. ಆಟೋಮ್ಯಾಟಿಕ್ಸ್ ನೀವು ನನ್ನ ಹಳೆ ವೀಡಿಯೋಸ್ ನೋಡಿದರೆ ನಾನು ಅದನ್ನ ತುಂಬ ಸಿಂಪಲ್ಲಾಗಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಅಂದರೆ ಈ AMTಲಿ ನಮಗೆ ಮ್ಯಾನ್ಯುಯಲ್ ಗೇರ್ ಬಾಕ್ಸ್, ಪ್ರಾಪರ್ ಮ್ಯಾನ್ಯುಯಲ್ ಗೇರ್ ಶಿಫ್ಟ್ ಮಾಡೋ ಕಾರ್ ಥರಾನೇ ಬರುತ್ತೆ. ಆದರೆ ಒಂದು ಕಂಪ್ಯೂಟರ್ ಇರುತ್ತೆ, ಅದು ನಿಮಗೆ ಗೇರ್ ಶಿಫ್ಟ್ಸ್ನ ಮಾಡುತ್ತೆ. ನಿಮ್ಮ ಥ್ರಾಟಲ್ ರೆಸ್ಪಾನ್ಸ್ ನೋಡಿಕೊಂಡು, ಗಾಡಿ ಸ್ಪೀಡ್ ನೋಡಿಕೊಂಡು, ಯಾವ ಥರ ನೀವು ಇನ್ಕ್ಲೈನ್ ಏನಾರು ಹೋಗ್ತಿದ್ರೆ ಇನ್ನೂ ಬೇಕನ್ಸುತ್ತೆ, ಇಲ್ಲಿ ಗಿವ್ ಇನ್ ಡೌನ್ ಶಿಫ್ಟ್ 1 ಗೇರ್ ಕಮ್ಮಿಯಾಗಿ ನಿಮಗೆ ಪುಷ್ ಕೊಡುತ್ತೆ. ಸೊ ನಿಮ್ಮ ಥ್ರಾಟಲ್ ಕಂಟ್ರೋಲ್ ಅಂದರೆ ಆಕ್ಸಿಲೇಟರ್ ಎಷ್ಟು ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಇದು ದ ಬೇಸಿಕ್ ಫಾರ್ಮ್, ಬೇಸಿಕ್ ಅನ್ನೋಕ್ಕಿಂತ ದ ಮೋಸ್ಟ್ ಎಕನಾಮಿಕಲ್ ಚೀಪೆಸ್ಟ್ ಫಾರ್ಮ್ ಆಫ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ಸ್. ಇದರಲ್ಲಿ ನಮಗೆ CVT ಅಥವಾ DSG ಅಥವಾ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದು ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ಸಲ್ಲಿ ಬರೋ ಆ ಸ್ಮೂತ್ನೆಸ್ ಬರಲ್ಲ. ಹೆಡ್ ನಾಡ್ ಅಂತ ಏನು ಹೇಳ್ತೀವಿ, ಒಂಚೂರು ಗೇರ್ ಚೇಂಜ್ ಆಗಬೇಕಾದ್ರೆ ಗೊತ್ತಾಗುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಒಂದು ಕಡೆ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಈ ಥರ ಒಂದು 60-70 ಕಿಲೋಮೀಟರ್ಸಲ್ಲಿ ಆರಾಮಾಗಿ ಹೋಗ್ಬೇಕಾದ್ರೆ 5th ಗೇರ್ಗೆ ಆಲ್ರೆಡಿ ಶಿಫ್ಟ್ ಆಗಿದೆ, ಲೈಟ್ ಥ್ರಾಟಲ್ ಕೊಟ್ಟಿದ್ದೀನಿ, ನಿಮ್ಗೆ ಅದೇನು ಫೀಲ್ ಆಗಲ್ಲ, ನಾರ್ಮಲಾಗಿ ಹೋಗ್ತಾ ಇರುತ್ತೆ. ಸೊ ಈಗ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತೀನಿ. ಈಗ ಒಂದು ಬ್ರಿಡ್ಜಲ್ಲಿ ಇದ್ದೀವಿ. ಸೊ ಮಧ್ಯ ಕಟ್ಸ್ ಏನಿರುತ್ತೆ ಬ್ರಿಡ್ಜಲ್ಲಿ, ಅಲ್ಲೊಂಚೂರು ವೇವಿ ಇದೆ, ಬಂಪ್ಸ್ ಇದೆ.
ಗಾಡಿ ತುಂಬಾ ಲೈಟ್ ಆಗಿದೆ. ಅದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮೋಷನ್ ಜಾಸ್ತಿ ಇರುತ್ತೆ. ಸಸ್ಪೆನ್ಷನ್ ಸೆಟಪ್ ಕೂಡ ತುಂಬ ಸಾಫ್ಟ್ ಇಲ್ಲ, ತುಂಬ ಹಾರ್ಶ್ ಇಲ್ಲ, ಮಧ್ಯದಲ್ಲಿದೆ. ನಾನು ಒಬ್ಬನೇ ಕೂತಾಗ ತುಂಬ ಎತ್ತಾಗ್ತಾ ಇಲ್ಲ. ಈಗ ಆಲ್ಮೋಸ್ಟ್ 75 ಈ ಥರ ಬಂಪ್ಸಲ್ಲಿ ಹೋಗಬೇಕಾದ್ರೆ. ಸೊ ಮಾರುತಿ ಅವ್ರಿಗೆ ನಮ್ಮ ಇಂಡಿಯನ್ ಡ್ರೈವಿಂಗ್ ಕಂಡೀಷನ್ಸ್ ಅಂತೂ ತುಂಬಾ ನಾಲೆಜ್ ಇದೆ. ಸೊ ಚೆನ್ನಾಗೇ ಟ್ಯೂನ್ ಮಾಡಿದ್ದಾರೆ. ಒಬ್ಬನು ಕೂತಾಗ್ಲೂ ತುಂಬ ಎತ್ತಾಗ್ತಾ ಇಲ್ಲ. ಬಟ್ ಒಂಚೂರು ಶಾರ್ಪ್ ಇದೆ. ಏನಾಗುತ್ತೆ ಅಂದರೆ ನಿಮಗೆ ಶಾರ್ಪರ್ ಬಂಪ್ಸ್ ಎಲ್ಲ ಏನಿದೆ ಒಂಚೂರು ಫೀಲ್ ಆಗುತ್ತೆ ಕಾರ್ ಒಳಗಡೆ. ಅಕಸ್ಮಾತ್ ಏನಾದರೂ 4 ಜನ ಅಥವಾ 2 ಪ್ಲಸ್ ಲಗೇಜ್ ಇದ್ದರೆ ಇಟ್ ವಿಲ್ ಬಿ ಮಚ್ ಸ್ಮೂತರ್. ಈಗ ಆಟೋಮ್ಯಾಟಿಕಲ್ಲಿದೆ ಡ್ರೈವ್ ಮೋಡ್. ಫಸ್ಟ್ ಗೇರಿಗೆ ಡೌನ್ ಶಿಫ್ಟ್ ಆಗಿದೆ. ಸೊ ಟ್ರಾಫಿಕ್ ನೋಡಿಕೊಂಡು ತುಂಬ ಪುಷ್ ಮಾಡಲ್ಲ ಗಾಡಿನ. ನಾವು ನಾರ್ಮಲ್ ಡೇಯಲ್ಲಿ ಹಿಂಗೆ ಓಡಿಸ್ತೀವಿ ಆ ಥರ ಗಾಡಿ ಸ್ಟಾರ್ಟ್ ಮಾಡಿ ಓಡಿಸೋದನ್ನ ನಿಮ್ಗೆ ತೋರಿಸ್ತೀನಿ. ಸೊ ಅದರಲ್ಲಿ ಗೇರ್ ಶಿಫ್ಟ್ಸ್ ಹೇಗಿದೆ, ಎಷ್ಟು ಸ್ಮೂತ್ ಆಗಿದೆ ನೋಡೋಣ. ಓಕೆ, ಸೊ ತುಂಬ ಕೊಟ್ಟಿಲ್ಲ ಆಕ್ಸಿಲರೇಟ್ರು. ಸೊ 20ಗೆ ಫಸ್ಟ್ ಗೇರಿಂದ ಸೆಕೆಂಡಿಗೆ ಶಿಫ್ಟ್ ಆಯಿತು. ಥರ್ಡ್ ಗೇರ್ಗೆ 40ಗೆ ಶಿಫ್ಟ್ ಆಯಿತು. 55-56ಗೆ ಫೋರ್ತ್ಗೆ ಶಿಫ್ಟ್ ಆಯಿತು. ಥ್ರಾಟಲ್ ನಾನೊಂದು 40% ಕೊಟ್ಟಿದ್ದೀನಿ ಅಷ್ಟೇ. ಆಕ್ಸಿಲರೇಟ್ರು 5th ಗೇರಿಗೆ ಶಿಫ್ಟ್ ಆಯಿತು 60ಗೆ. ಸೊ ನಿಮಗೆ ನೋಡ್ದಂಗೆ ಹೆಡ್ ನಾಡ್ ಎಲ್ಲ ಕಮ್ಮಿ ಇದೆ. ಇದು ಲೈಟ್ ಫುಟೆಡ್ ಡ್ರೈವಿಂಗ್ ಅಂತೀವಿ. ಸೊ ನಾವು ಆಕ್ಸಿಲರೇಟರ್ ತುಂಬ ತುಳಿದಲ್ಲೇ ಆರಾಮಾಗಿ ಹೋಗ್ಬೇಕಾದ್ರೆ. ಆದರೆ ಇದು ಸ್ಮೂತಾಗಿ ಆಯಿತು, ವಿಚ್ ಇಸ್ ಗುಡ್. ಈಗ ಒಂಚೂರು ಪುಷ್ ಮಾಡಿದ್ರೆ ಹೇಗೋಗುತ್ತೆ ನೋಡೋಣ. ಸೊ 40ಗೆ ಫಸ್ಟ್ ಗೇರ್ ಶಿಫ್ಟ್ ಆಯಿತು. ನೀವು ನೋಡ್ಬೋದು ತಲೆ ಹಿಂಗೆ ಮೂವ್ ಆಗುತ್ತೆ. 80 ರೀಚ್ ಆಗಾಯಿತು ಥರ್ಡ್ ಗೇರಲ್ಲಿ. 110 ಹೋದ್ರೂ ಕೂಡ ಫೋರ್ತ್ಗೆ ಶಿಫ್ಟ್ ಆಗಲಿಲ್ಲ, ಬಿಕಾಸ್ ನಾವು ಫುಲ್ ಥ್ರಾಟಲ್ ಕೊಟ್ಟಿದ್ದೆ 100%. ಈಗೇನಾಯಿತು ಅಂದರೆ ನೀವು ನೋಡಿದಂಗೆ ಒಂಚೂರು ಹೆಡ್ ನಾಡ್ ಇದೆ, ವಿಚ್ ಇಸ್ ಫೈನ್. ಒಂದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ನ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ, ಅದು AMTನ. ಆದರೆ ಹಲವಾರು ಸಿಚುವೇಶನ್ಸಲ್ಲಿ ಸಿಟಿ ಟ್ರಾಫಿಕ್ ಒಂಚೂರು ಮೂವ್ ಮಾಡಬೇಕಾದ್ರೆ ನನಗೊಂಚೂರು ಗೇರ್ ಶಿಫ್ಟ್ಸಲ್ಲಿ ಕರೆಕ್ಟ್ ಟ್ಯೂನಿಂಗ್ ಇಲ್ಲ ಅನ್ನಿಸ್ತು. ಅದನ್ನು ಕೂಡ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಸಿಚುವೇಶನ್ ಸಿಕ್ಕಿದಾಗ ಟ್ರಾಫಿಕ್ ಟೈಪ್. ಅದು ಬಿಟ್ಟರೆ ನಿಮಗೆ ಹೈವೇಸಲ್ಲಿ ಹೋಗೋದಾಗಲಿ ಇಲ್ಲಾಂದರೆ ಓಪನ್ ರೋಡ್ಸಲ್ಲಿ ಹೋಗೋದು ಆರಾಮಾಗಿ ಶಿಫ್ಟ್ಸ್ ಆಗುತ್ತೆ ಗೇರು, ಏನು ತಲೆ ಬಿಸಿ ಮಾಡ್ಕೊಳಕ್ಕಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಓವರ್ಟೇಕ್ ಮಾಡಬೇಕಂದ್ರೆ ಈಗ 5th 70sಲ್ಲಿ ಫುಲ್ ಥ್ರಾಟಲ್ ಕೊಟ್ಟರೆ ಡೌನ್ ಶಿಫ್ಟ್ ಆಯಿತು, ಥರ್ಡಿಗೆ ಪಿಕಪ್ ಬಂತು. ಆದರೂ ಇನ್ನೂ ಬೇಕು ಅಂದರೆ ನಾವು ಎನಿ ಟೈಮ್ ಇದನ್ನ ಲೆಫ್ಟಿಗೆ ಮೂವ್ ಮಾಡಿದ್ರೆ -+ ಆಪ್ಷನ್ ಇದೆ. ಸೊ ಈಗ 4th ಗೇರಲ್ಲಿದೆ, ಇನ್ನೂ ಥರ್ಡ್ಗೆ ಹಾಕ್ಬೋದು, ಇನ್ನೂ ಜಾಸ್ತಿ ಪಿಕಪ್ ತೊಗೊಂಡು ಹೋಗ್ಬೋದು. ಸೊ ಅದು ಕೂಡ ಮಾಡ್ಬೋದು ನಾವು. ಈಗ ಓವರ್ ಆಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡಲ್ಲ, ಏನಕ್ಕೆ ನಿಮಗೆ ಆ ಸಿಟಿ ಫೀಲ್ ಹೇಗಿದೆ ಅನ್ನೋದು ತೋರಿಸ್ತೀನಿ. ಅದಾದಮೇಲೆ ನೋಡೋಣ. ಬೇರೆ ಹಲವಾರು ಆಸ್ಪೆಕ್ಟ್ಸ್ನ ಹೇಳ್ದಂಗೆ ಸಸ್ಪೆನ್ಷನ್ ಟ್ಯೂನಿಂಗ್ ಚೆನ್ನಾಗಿದೆ. ಇನ್ನು ಬೇರೆ ಏನೇನಿದೆ ಅಂದರೆ ಬ್ರೇಕಿಂಗ್. ಇದರಲ್ಲಿ ಮುಂದೆ ಡಿಸ್ಕ್, ಹಿಂದೆ ಡ್ರಮ್ ಬ್ರೇಕ್ಸ್ ಬರುತ್ತೆ ವಿತ್ ABS ಆ್ಯಂಡ್ EBD. 110 ಬ್ರೇಕ್ ಹಾಕಿದೆ, ವೆರಿ ಸ್ಟೇಬಲ್. ಗಾಡಿ ಒಂದು 140-85 ಸೆಕ್ಷನ್ ಟೈರ್ಸಲ್ಲಿ ಇದ್ರೂ, ಲೈಟ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಟಪ್. ನಿಮಗೆ ಬ್ರೇಕಿಂಗ್ ಇಸ್ ಆನ್ ಪಾಯಿಂಟ್, ಕಾನ್ಫಿಡೆನ್ಸು ಕೊಡುತ್ತೆ. ಸ್ಟಿಯರಿಂಗ್ ವೇಟೇಜನ್ನು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಹೆವಿಯರ್ ಸೈಡ್, ನಿಮಗೆ ಈ ಬೇರೆ ಬ್ರ್ಯಾಂಡ್ಸ್ದು ಕಂಪೇರ್ ಮಾಡಿದ್ರೆ ತುಂಬ ಲೈಟ್ ಇರುತ್ತೆ ಸ್ಟೇರಿಂಗ್, ಅಷ್ಟೊಂದು ಲೈಟ್ ಇಲ್ಲ. ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್, ಬಟ್ ಪ್ರಿಟಿ ಗುಡ್. ವೆಯ್ಟ್ ಚೆನ್ನಾಗೇ ಇದೆ. ಈಗ ಸ್ಟೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ವೆಯ್ಟ್ ಏನಂತೀವಿ, ಸ್ಟೇರಿಂಗ್ ವೆಯ್ಟ್. ಸೊ ಜಾಸ್ತಿ ಇದ್ದಷ್ಟು ನಿಮಗೆ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಆದರೆ ಏನಾಗುತ್ತೆ ಅಂದರೆ ಸಿಟಿಗೆ ಬಂದ ತಕ್ಷಣ ತುಂಬ ಹೆವಿ ಅನಿಸುತ್ತೆ. ಇದ್ರ ಟ್ಯೂನಿಂಗ್ ಹೇಗೆ ಮಾಡಿದ್ದಾರೆ ಅಂದರೆ ಮಧ್ಯದಲ್ಲಿದೆ, ತುಂಬ ಲೈಟ್ ಇಲ್ಲ, ತುಂಬ ಹಾರ್ಡು ಇಲ್ಲ. ಏನಾಗುತ್ತೆ ನಿಮಗೆ ಸಿಟೀಸಲ್ಲಿ ಈಸಿಯಾಗಿ ಮನೂವರ್ ಮಾಡ್ಬೋದು. ಕಾರ್ ಲೈಟ್ ಇದೆ, ಚಿಕ್ಕದಿದೆ, ಅದರಿಂದ ಅದು ಸಾರ್ಟೆಡ್. ಹೈವೇಸಲ್ಲಿ ವೆಯ್ಟ್ ಚೆನ್ನಾಗೇ ಇದೆ, ತುಂಬ ಈಸಿಯಾಗಿ ಮೂವ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ನಿಮಗೆ ಕಂಫರ್ಟೇಬಲಾಗಿ ಟರ್ನ್ ಮಾಡೋ ಥರ ಇದೆ. ಸೊ ಇದರಿಂದ ಏನಾಗುತ್ತೆ ನಿಮಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬರುತ್ತೆ. ಗುಡ್ ಬ್ರೇಕಿಂಗ್ ಆ್ಯಂಡ್ ಗುಡ್ ಸ್ಟೇರಿಂಗ್ ಫೀಡ್ಬ್ಯಾಕ್, ವಿಚ್ ಇಸ್ ಅಗೇನ್ ಅ ಗುಡ್ ಥಮ್ಸ್ ಅಪ್. AC ಕೂಲಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಹಳೇದ್ರಲ್ಲೆಲ್ಲ ನೆನಪಿದ್ರೆ ನಮಗೆ 800cc ಗಾಡೀಲಿ AC ಆನ್ ಮಾಡಿದ ತಕ್ಷಣ ಪಿಕಪ್ ತುಂಬ ವ್ಯತ್ಯಾಸ ಬರ್ತಿತ್ತು. ಬಟ್ ಆಬ್ವಿಯಸ್ಲಿ ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ನಿಮಗೆ 1 ಲೀಟರ್ ಇಂಜಿನ್ ಆದರೂ ಕೂಡ ACದಿಂದ ನಿಮಗೆ ಅಷ್ಟೊಂದು ವ್ಯತ್ಯಾಸ ಕಂಡು ಬರಲ್ಲ. ಈಗ ಕ್ಯಾಬಿನ್ ಇನ್ಸುಲೇಷನ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ನಮ್ಗೆ ಹಾರ್ಶ್ ಇಂಜಿನ್ ನಾಯ್ಸ್ ಎಲ್ಲ ಕೇಳುತ್ತಲ್ಲ, ಅದು ಇದರಲ್ಲಿ ತುಂಬಾ ಜಾಸ್ತಿ ಇದೆ. ನಿಮಗೆ ತೋರಿಸ್ತೀನಿ. ಥ್ರಾಟಲ್ ಔಟ್ ಮಾಡಬೇಕಾದ್ರೆ ಯು ವಿಲ್ ಹಿಯರ್ ಇಟ್ ಲೌಡ್. ಇಂಜಿನ್
ಎಂಜಿನ್ ವರ್ಕ್ ಮಾಡ್ತಿರೋದು ನಿಮಗೆ ಒಳಗೆ ತುಂಬ ಜೋರಾಗಿ ಕೇಳುತ್ತೆ. ಈಗ ಸಿಟಿ ಎಂಟರ್ ಆಗ್ತಾ ಇದ್ದೀವಿ. ಸೊ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸಿಟಿ ಒಳಗೆ ಹೇಗೆ ಕೆಲಸ ಮಾಡುತ್ತೆ, ಸ್ಲೋ ಮೂವಿಂಗ್ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ, ಅದು ಕೂಡ ತೋರಿಸ್ತೀನಿ. ಹಾರ್ನ್ ಕೂಡ ಗಾಡಿ ಥರನೇ ಸ್ವಲ್ಪ ತಂಪಾಗಿದೆ, ಲೈಟಾಗಿದೆ. ನಾನು ಸ್ವಲ್ಪ ಜೋರಿದ್ರೆ ಕೇಳುತ್ತೆ, ಬಟ್ ಗಾಡಿ ತಕ್ಕಂತೆ ಹಾರ್ನ್ ಕೂಡ ಕೊಟ್ಟಿದೆ. ಈಗ ನೋಡಿ 3rd ಗೇರಲ್ಲಿದೆ, 30s 40s. ಒಂಚೂರು ಹೀಗೆ ಜರ್ಕ್ ಆದಂಗೆ ಆಯಿತು ಅಂದರೆ ಅದಕ್ಕೆ ಈಗ ನೆಕ್ಸ್ಟ್ ಗೇರ್ಗೆ ಹೋಗ್ಬೇಕಾ ಇಲ್ಲ ಇದೇ ಗೇರಲ್ಲಿ ಇರಬೇಕಾ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ಆ ಸಣ್ಣ ಪುಟ್ಟ ಜರ್ಕ್ಸ್ ಎಲ್ಲ ಬರುತ್ತೆ. ಇದು ನಾವು ತುಂಬ ಡೀಟೇಲ್ಡಾಗೆಲ್ಲ ನೋಡಿ ಟೆಸ್ಟ್ ಮಾಡಬೇಕಾದ್ರೆ ಅದು ಅನಿಸುತ್ತೆ. ಆದರೆ ಎವ್ರಿ ಡೇ ಯೂಸ್ ಮಾಡ್ಬೇಕಾದ್ರೆ ಯು ಕೈಂಡ್ ಆಫ್ ಗೆಟ್ ಯೂಸ್ ಟು ಇಟ್. ಈಗ ಸುಮಾರು ಹೊತ್ತು ನಾನೇ ಓಡಿಸಿದಾಗ ಈಗ ಅನಿಸ್ತಾ ಇದೆ, ರಿವ್ಯೂ ಕೊಡಬೇಕಾದ್ರೇ ನನಗೆ ಫಸ್ಟ್ ಫೀಲಿಂಗ್ ಏನು ಬಂದಿತ್ತು ಟ್ರಾಫಿಕಲ್ಲೆಲ್ಲ ಓಡಿಸ್ಬೇಕಾದ್ರೆ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಿಕಾಸ್ ನಾನು ಅಭ್ಯಾಸ ಆಗಿಬಿಟ್ಟಿದ್ದೀನಿ ಅದಕ್ಕೆ ಅನಿಸುತ್ತೆ. ಸೊ ನಂಗೆ ತುಂಬ ಆ ಜಿಟರಿ ಫೀಲ್ ಏನು ಬಂದಿತ್ತು ಅಂತ ಹೇಳೋದಲ್ಲ, ಅದು ನಂಗೀಗ ಕಂಡು ಬರ್ತಾ ಇಲ್ಲ. ಸೊ ಟರ್ನಿಂಗ್ ಎಲ್ಲ ನಾನು ಹೇಳಿದ್ನಲ್ಲ ತುಂಬಾ ಸಿಂಪಲ್, ತುಂಬ ಲೈಟ್ ಇಲ್ಲ ಸ್ಟೇರಿಂಗು. ಆಮೇಲೆ ಈಗ ನೋಡಿ ಗೇರ್ ಶಿಫ್ಟ್ಸು ಕೂಡ ಫಸ್ಟಿಂದ ಸೆಕೆಂಡಿಗೆ ಶಿಫ್ಟ್ ಆಗಬೇಕಾದ್ರೆ ಸಿಟಿ ಸ್ಪೀಡ್ಸಲ್ಲಿ 20s 30s ಒಂಚೂರು ಲ್ಯಾಗ್ ಇದೆ. ನೀವು ಥ್ರಾಟಲ್ ಕೊಟ್ಟೇ ಇರ್ತೀರ ಅಷ್ಟೇ, ಆದರೆ ಗಾಡಿ ಒಂದು ಸ್ವಲ್ಪ ಟೈಮ್ ತಗೊಂಡು ಗೇರ್ ಶಿಫ್ಟ್ ಆಗಿ ಆಮೇಲೆ ಹೋಗುತ್ತೆ. ಆವಾಗ ನಿಮ್ಗೆ ಅದೊಂಚೂರು ಹೆಡ್ ನಾಡು ಬರುತ್ತೆ, ನಿಮ್ಗೊಂಚೂರು ನಿಂತಂಗೆ ಆಯ್ತಲ್ಲ ಅನ್ನೋ ಫೀಲಿಂಗು ಕೂಡ ಬರುತ್ತೆ. ಇನ್ಸುಲೇಷನ್ ಆಫ್ ದ ಕ್ಯಾಬಿನ್ ತುಂಬಾ ಸೌಂಡ್ ಕೇಳುತ್ತೆ ಒಳಗಡೆ. ಗೇರ್ಸ್ ಒಂದು ಸ್ವಲ್ಪ ಅಪ್ ಶಿಫ್ಟ್ ಆಯಿತು, ಡೌನ್ ಶಿಫ್ಟ್ ಆಯಿತು, ಆ ಥರ ಸ್ವಲ್ಪ ಅದರದ್ದು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಟ್ಯೂನಿಂಗ್ ಹಿಂದೆ ಮುಂದೆ ಇದೆ ಅನಿಸುತ್ತೆ. ಆಮೇಲೆ ಇನ್ನೊಂದೇನು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇದರಲ್ಲಿ ಪಾರ್ಕಿಂಗ್ ಮೋಡ್ ಅಂತ ಬರಲ್ಲ. ಈಗ ನೋಡಿ ಸ್ಲೋ ಆಯಿತು ಸ್ವಲ್ಪ. ಇದು ನಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಟೋಮ್ಯಾಟಿಕ್ ಜೊತೆ ಈಗ ಟಕ್ಕಂತ ಹೋಗಿ ಮ್ಯಾನ್ಯಲ್ ಇಸ್ಕೊಂಡು ಅದು ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಸ್ಟೇ ಟ್ಯೂನ್. ಈಗ ಮ್ಯಾನ್ಯಲಲ್ಲಿ ಕೂತಿದ್ದೀವಿ, ನೀವು ನೋಡ್ಬೋದು ಒಳ್ಳೆ ಗುಂಡಿಗಳು ಸಿಕ್ಕಿದೆ, ಬೆಂಗಳೂರು ಥರನೇ. ನಾನು ಹೇಳಿದ್ನಲ್ಲ ಸಸ್ಪೆನ್ಷನ್ ಸೆಟಪ್ ಚೆನ್ನಾಗಿದೆ. ಸ್ಲೋ ಸ್ಪೀಡ್ಸಲ್ಲೂ ಕೂಡ ನಿಮಗೆ ರೋಡ್ ಬಂಪ್ಸು ಪಾಟ್ ಹೋಲ್ಸ್ ಎಲ್ಲ ನೀಟಾಗಿ ಅಬ್ಸಾರ್ಬ್ ಮಾಡುತ್ತೆ. ಈಗ ಈ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡೋಣ. ಇದೊಂದು 5 ಸ್ಪೀಡ್ ಟ್ರಾನ್ಸ್ಮಿಷನ್, ಒಳ್ಳೆ ಇನಿಷಿಯಲ್ ಪಿಕಪ್ ಇದೆ, ವೆರಿ ಟಾರ್ಕಿ. ಆದರೆ ಸ್ವಲ್ಪ ನಾಯ್ಸ್ ಎಲ್ಲ ಜಾಸ್ತಿ ಬರುತ್ತೆ ಒಳಗಡೆ ಕ್ಯಾಬಿನ್ ಒಳಗೆ. ಸೆಕೆಂಡ್ ಗೇರಲ್ಲೂ ಕೂಡ ಇನಿಷಿಯಲ್ ಟಾಕ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಸೌಂಡ್ ಕೇಳಿಸಿರ್ಬೋದು, ವೀಲ್ ಸ್ಪಿನ್ ಆಗಿದ್ದು, ವಿಚ್ ಇಸ್ ನೈಸ್. ಈಗ ಗೇರ್ ಶಿಫ್ಟ್ಸು ಹಾಗೂ ಕ್ಲಚ್ ಪ್ಲೇ ಬಗ್ಗೆ ಮಾತಾಡೋಣ. ಕ್ಲಚ್ ಒಂದು 1 ಇಂಚ್ 2 ಇಂಚ್ ಡಮ್ಮಿ ಪ್ಲೇ ಇದೆ, ಅದು ಏನಕ್ಕೆ ಗೊತ್ತಿಲ್ಲ. ಅದಾದಮೇಲೆ ನಿಮ್ಗೆ ಆ್ಯಕ್ಚುಲ್ ಕ್ಲಚ್ ವರ್ಕ್ ಆಗುತ್ತೆ. ಸೊ ಕ್ಲಚ್ ತುಂಬ ಲೈಟಾಗಿದೆ, ಈಸಿಯಾಗಿ ಯೂಸ್ ಮಾಡ್ಬೋದು. ಆ ಎಕ್ಸ್ಟ್ರಾ ಪ್ಲೇ ಏನು ಅಂತ ಚೆಕ್ ಮಾಡಬೇಕು. ಆಮೇಲೆ ಗೇರ್ ಥ್ರೋಸು ಕೂಡ ತುಂಬ ಶಾರ್ಟ್ ಆಗಿದೆ. ಯೂಶಲಿ ಈಗ ಬರೋ ಕಾರ್ಸಲ್ಲಿ ಒಂದು ಸ್ವಲ್ಪ ಮುಂದೆ ಇರುತ್ತೆ ಗೇರ್, ನಿಮಗೆ ಗೇರ್ ನಾಬ್, ಗೇರ್ ಲಿವರ್ ಇದರಲ್ಲಿ ಕೆಳಗಡೆ ಇದೆ, ಹತ್ತಿರ ಇದೆ. ಸೊ ತುಂಬ ಈಸಿಯಾಗಿ ಚೇಂಜ್ ಮಾಡ್ಬೋದು ಗೇರು. ಸ್ವಲ್ಪ ರೀಚ್ ಔಟ್ ಮಾಡಬೇಕಂತಿಲ್ಲ, ರೀಚ್ ಆಗೋ ಜಾಗದಲ್ಲೇ ಇದೆ. ಸ್ಮೂತ್ ಶಿಫ್ಟ್ಸ್ ಕೂಡ ಇದೆ, ಈಸಿಯಾಗಿ ಸ್ಲಾಟ್ ಆಗುತ್ತೆ ಗೇರು. ಸೊ ಗೇರಿಂಗ್ ರೇಷಿಯೋಸ್ನ ಹೇಳ್ದಂಗೆ ಫಸ್ಟ್ 3 ಗೇರ್ಸಲ್ಲಂತೂ ತುಂಬಾ ಚೆನ್ನಾಗಿದೆ, ಟಾಪ್ ಚೆನ್ನಾಗಿದೆ. ಸೊ ಸಿಟಿಲಿ ತುಂಬ ಗೇರ್ ಶಿಫ್ಟ್ಸ್ ಮಾಡಬೇಕು ಅಂತಿಲ್ಲ, ಅನ್ಲೆಸ್ ನೀವು ಸಿಂಗಲ್ ಡಿಜಿಟ್ ಸ್ಪೀಡಲ್ಲಿದ್ದರೆ ಒಂದು 10 ಕೆಳಗಡೆ 9 8 ಆ ಥರ ನೀವು ಫಸ್ಟ್ ಗೇರಿಗೆ ಶಿಫ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಸೆಕೆಂಡ್ ಗೇರಲ್ಲೇ ಮೂವ್ ಆಗುತ್ತೆ ಆ್ಯಕ್ಚುಲಿ ಗಾಡಿ, ವಿಚ್ ಇಸ್ ಗುಡ್. ಯಾಕಂದರೆ ಜಾಸ್ತಿ ಸಿಟಿಲೇ ಯೂಸ್ ಆಗುತ್ತೆ ವೆಹಿಕಲ್ಲು. ಸೊ ಆ ಟೈಮಲ್ಲಿ ನಿಮಗೆ ಗೇರ್ ಶಿಫ್ಟ್ಸ್ ಜಾಸ್ತಿ ಮಾಡಬೇಕಾಗಿಲ್ಲ. ಆ್ಯಂಡ್ ಲೈಟ್ ಇರೋದ್ರಿಂದ ಗೇರ್ ಬಾಕ್ಸ್ ಹಾಗೂ ಕ್ಲಚ್ ಇಟ್ ಈಸ್ ಈಸಿ ಟು ಡ್ರೈವ್. ಸೊ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ನೋಡ್ತಾ ಇದ್ದರೆ ಆಟೋಮ್ಯಾಟಿಕ್ ಕ್ಯಾನ್ ಬಿ ಅ ವೆರಿ ಗುಡ್ ಆಪ್ಷನ್. ಆದರೆ ಇದೊಂದು ಪೆಪ್ಪಿ ಎಂಜಿನ್, ವೆರಿ ಲೈಟ್ ಕಾರ್. ಸೊ ಒಂಚೂರು ಮಜಾ ಮಾಡಬೇಕು, ಯು ವಾಂಟ್ ಟು ಹ್ಯಾವ್ ಫನ್ ಅಂದರೆ ಮ್ಯಾನ್ಯಲ್ ಈಸ್ ದ ಬೆಸ್ಟ್ ಆಪ್ಷನ್. ಗಾಡಿ ಆ್ಯಕ್ಚುಲಿ ತುಂಬ ಅಜೈಲ್ ಆಗಿದೆ. ಹೈಯರ್ ಸ್ಪೀಡ್ಸಲ್ಲಿ ನಿಮಗೆ ಸ್ಟೇರಿಂಗ್ ವೆಯ್ಟ್ ಚೆನ್ನಾಗಿರೋದ್ರಿಂದ, ಈವನ್ ದೋ ಗಾಡಿ ಲೈಟ್ ಇದ್ದರೂ ಕೂಡ ಸ್ಟೇರಿಂಗ್ ವೇ ಅಪ್ ಆಗೋದ್ರಿಂದ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗುತ್ತೆ ಗಾಡಿ ನೀಟಾಗಿ. ಈಗ ಓವರ್ ಆಲ್ ಸಮ್ ಅಪ್ ಮಾಡಬೇಕು ಅಂದರೆ 2 ಟ್ರಾನ್ಸ್ಮಿಷನ್
ಒಳ್ಳೆ ಟ್ಯೂನಿಂಗ್ ಇದೆ. ಹೌದು, AMT ಒಂದು ಸ್ವಲ್ಪ ಜಿಟರಿ ಇದೆ, ತುಂಬ ಸ್ಲೋ ಸ್ಪೀಡ್ಸಲ್ಲಿ ಕನ್ಫ್ಯೂಸ್ ಆಗುತ್ತೆ ಯಾವ ಗೇರಲ್ಲಿ ಇರಬೇಕು ಅದಕ್ಕೆ ಅಂತ. ಸೊ ಹೆಡ್ ನಾಡ್ ಎಲ್ಲ ಒಂಚೂರಿದೆ. ಬಟ್ ಸಿಟಿಲಿ ಆಬ್ವಿಯಸ್ಲಿ ಮೋಸ್ಟ್ ಕಂಫರ್ಟೇಬಲ್ ಆರ್ ಆಟೋಮ್ಯಾಟಿಕ್ಸ್. ಅದು ಬಿಟ್ಟು ಇವಾಗ ಮ್ಯಾನ್ಯಲ್ ನೋಡೋಕೆ ಬಂದರೆ ನಿಮಗೆ ಈಸಿ ಗೇರ್ ಶಿಫ್ಟ್ಸ್, ಸ್ಮೂತ್ ಲೈಟ್ ಕ್ಲಚ್ ಎಲ್ಲ ಸೇರಿಸಿದ್ರೆ ಓವರ್ ಆಲ್ ವೆರಿ ಗುಡ್ ಪ್ಯಾಕೇಜ್. 2 ಆಪ್ಷನ್ ಸಿಗ್ತಾ ಇದೆ ಇವಾಗ, ವಿಚ್ ಇಸ್ ನೈಸ್. ಈ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಆಟೋಮ್ಯಾಟಿಕ್ ಬಂದಿರೋದು. ಇದರಲ್ಲಿ ಬರ್ತಾಯಿತ್ತು, ಕ್ವಿಡ್ಡಲ್ಲಿ ಆಟೋಮ್ಯಾಟಿಕ್ ಬರ್ತಾಯಿತ್ತು 1 ಲೀಟ್ರಲ್ಲಿ. ಬಟ್ ನಿಮಗೆ ಅದರಲ್ಲಿ ಮ್ಯಾನ್ಯಲಾಗಿ ಶಿಫ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಒಂದು ನಾಬ್ ಇತ್ತಿಲ್ಲಿ ಗೇರ್ ಸೆಲೆಕ್ಟ್ ಮಾಡೋಕ್ಕೆ. ಅದು ಬಿಟ್ಟರೆ ಈಗ ಇದರಲ್ಲಿ ಆಟೋಮ್ಯಾಟಿಕಲ್ಲಿ AMTಯಲ್ಲಿ ನೀವೇ ಶಿಫ್ಟ್ ಮಾಡ್ಕೋಬೋದು ಗೇರ್ಸು, ವಿಚ್ ಇಸ್ ನೈಸ್. ಹಳೆ ಆಲ್ಟೋಲು AMT ಆಪ್ಷನ್ ಬರ್ತಿತ್ತು, ಬಟ್ ಆಬ್ವಿಯಸ್ಲಿ ಇವಾಗ ಸೆಗ್ಮೆಂಟು ಇಂಪ್ರೂವ್ ಆಗ್ತಿದ್ದಂಗೆ, ದಿನ ಮುಂದೋಗ್ತಿದ್ದಂಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ R&D ಅವೆಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಬೆಟರ್ ಗೇರ್ ಶಿಫ್ಟ್ಸ್ ಎಲ್ಲ ಬಂದಿದೆ. ಸೊ ಹಳೇದಕ್ಕೆ ಕಂಪೇರ್ ಮಾಡಿದ್ರೆ ಟ್ಯೂನಿಂಗ್ ಆನ್ ದ ನ್ಯೂ ಗೇರ್ ಬಾಕ್ಸ್ ಇಸ್ ಮಚ್ ಬೆಟರ್. ಈಗ ನಮ್ಮ ಫ್ಲೈವೀಲ್ ವರ್ಡಿಕ್ಟ್. ಆಲ್ಟೋ ಮುಂಚೆ ಇದ್ದಿದ್ದಕ್ಕಿಂತ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮೊನ್ನೆ ಪ್ರೈಸ್ ರಿವೀಲ್ ಆದಮೇಲಿಂದ. ಹೌದು, ಕಾರಲ್ಲೂ ಹಲವಾರು ಇಂಪ್ರೂವ್ಮೆಂಟ್ಸ್ ಬಂದಿದೆ, ಹೊಸ ಟೆಕ್ನಾಲಜೀಸ್ ಬಂದಿದೆ. ಇವತ್ತಿನ ದಿನಕ್ಕೆ ಏನೇನು ಬೇಕು, ಕನೆಕ್ಟೆಡ್ ಕಾರ್ ಕನೆಕ್ಟೆಡ್ ಟೆಕ್ನಾಲಜೀಸ್ ಆಗಲಿ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಆಗಲಿ, ಹೊಸ AMT ಆಗಲಿ, ಇವೆಲ್ಲ ಬಂದಿದೆ. ಆ್ಯಂಡ್ ಫ್ಯೂಯಲ್ ಎಫಿಷಿಯನ್ಸಿನೂ ತುಂಬ ಒಳ್ಳೆ ನಂಬರ್ಸ್ ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ನನಗಿಲ್ಲಿ ಸದ್ಯಕ್ಕೆ ಆ್ಯಾವ್ರೇಜ್ ತೋರಿಸ್ತಾ ಇರೋದು 11.4, ಬಿಕಾಸ್ ನಾವು ಪುಷ್ ಮಾಡ್ತಾ ಇರ್ತೀವಿ ಡ್ರೈವ್ ಮಾಡ್ಬೇಕಾದ್ರೆ, ಯಾವಾಗಲೂ ಹೇಳ್ತೀನಿ. ಸೊ ಆ ಕಾರಣದಿಂದ ಕಮ್ಮಿ. ಅದರ್ವೈಸ್ 18ರಿಂದ 20 ಮೈಲೇಜ್ ಬರುತ್ತೆ. ಈ ಸೆಗ್ಮೆಂಟಲ್ಲಿ ಆಲ್ಟೋ ಅಂತೂ ಯಾವಾಗಲೂ ಕಿಂಗ್. ಮುಂಚೆಯಿಂದನೂ ಹೈಯೆಸ್ಟ್ ಸೇಲ್ಸ್ ಇರೋದಿದೆ ಗಾಡಿಗೆ. ಇವತ್ತಿಗೂ ಕೂಡ ಜನ ಸುಜುಕಿ ಬ್ರ್ಯಾಂಡ್ನ ಟ್ರಸ್ಟ್ ಮಾಡಿ ತಗೋತಾರೆ. ವೆರಿ ಗುಡ್ ಸರ್ವಿಸ್ ನೆಟ್ವರ್ಕ್, ಈಸಿ ಟು ಮೇಂಟೈನ್, ಇವೆಲ್ಲ ಆಸ್ಪೆಕ್ಟ್ಸಿಂದ ಆಲ್ಟೋ ಇವತ್ತಿಗೂ ಕೂಡ ಒಳ್ಳೆ ಪ್ಯಾಕೇಜಾಗಿ ಕಾಣುತ್ತೆ. ಪ್ರೈಸ್ ಪಾಯಿಂಟು ಕೂಡ ಇವಾಗ ಆ್ಯಕ್ಚುಲಿ ತುಂಬ ಅಗ್ರೆಸಿವ್ ಆಗೇ ಇದೆ. ನಮಗೆ 3.99 ಲ್ಯಾಕ್ಸಿಗೆ ಶುರುವಾಗುತ್ತೆ ಎಕ್ಸ್ ಶೋರೂಮ್, 5.83ವರೆಗೂ ಹೋಗುತ್ತೆ. ಸೊ ನಿಮಗೆ ಟಾಪ್ ಆ್ಯಂಡ್ ಆಟೋಮ್ಯಾಟಿಕ್ ಆ ಪ್ರೈಸ್ ಪಾಯಿಂಟಲ್ಲಿ ಸಿಗುತ್ತೆ. ಅದೆಲ್ಲ ನೋಡೋಕ್ಕೆ ಬಂದರೆ ಲುಕ್ಸ್ ಲೈಕ್ ವೆರಿ ಗುಡ್ ಪ್ಯಾಕೇಜ್. ಇಟ್ ಹ್ಯಾಸ್ ಬೀನ್ ಡೂಯಿಂಗ್ ವೆಲ್ ಇಷ್ಟು ವರ್ಷ. ಇನ್ನೂ ಕೂಡ ಜನ ತಗೋತಾರೆ. ಒಂದು ಅಪ್ಡೇಟ್ ಬೇಕಾಗಿತ್ತು, ಸುಮಾರು ಟೈಮಿಂದ ಬಂದಿರಲಿಲ್ಲ. ಅದು ಇವಾಗ ತೊಗೊಂಬಂದಿದ್ದಾರೆ. ನೋಡೋಕ್ಕೂ ಕೂಡ ಎಕ್ಸ್ಟೀರಿಯರ್ಸ್ ಕಂಪ್ಲೀಟ್ಲಿ ಫ್ರೆಶ್ ಆಗಿದೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗ್ದಲೇ ಇರ್ಬೋದು, ಹಳೆ ಆಲ್ಟೋದೇ ಲುಕ್ಸ್ ಇಷ್ಟ ಆಗ್ಬೋದು, ಬಟ್ ಅಪ್ಡೇಟ್ ಆಗ್ತಾ ಇರಬೇಕು. ಸೊ ಇದು ಕೂಡ ಅಪ್ಡೇಟ್ ಆಗಿದೆ. ನಿಮಗೇನು ಅನಿಸುತ್ತೆ ಆಲ್ಟೋ ಬಗ್ಗೆ, ಅಥವಾ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಆಲ್ಟೋ ಬಗ್ಗೆ ದಯವಿಟ್ಟು ಕೆಳಗಡೆ ಕಾಮೆಂಟ್ಸಲ್ಲಿ ಹಾಕಿ. ಇದು ನಮ್ಮ ಡೀಟೇಲ್ ರಿವ್ಯೂ ಆಫ್ ದ ನ್ಯೂ ಆಲ್ಟೋ K10. ಇಂಥದ್ದೇ ರಿವ್ಯೂಸ್ಗಾಗಿ ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಕಿ, ಜೊತೆಯಲ್ಲೇ ಏನೇ ಪ್ರಶ್ನೆ ಇದ್ರೂ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ನಮಸ್ಕಾರ.